ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದಾರಂದ್ರೆ, ಈ ಅಮಾವಾಸ್ಯೆ ದಿನ ಈ ಒಂದು ಪರಿಹಾರವನ್ನು ಸಂಜೆ ಒಳಗೆ ಮಾಡಿ, ಎಲ್ಲಾ ದೋಷಗಳಿಂದ ಸಂಪೂರ್ಣ ಅನುಗ್ರಹ ಸಿಗುತ್ತೆ ಅಂತ ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಂದು ಚಿಕ್ಕ ಪರಿಹಾರವನ್ನು ಸಂಜೆ ಒಳಗೆ ಮಾಡಿ ಅಂತ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮಿಸ್ ಮಾಡದೆ ತಪ್ಪದೆ ಟ್ರೈ ಮಾಡೋಣ. ಯಾಕಂದ್ರೆ ನಮ್ಮ ಲೈಫಲ್ಲಿ ಇರೋ ಕಷ್ಟಗಳಿಗೆ ಏನೋ ಒಂದು ಕಾರಣ ಅನ್ನೋದು ಇರುತ್ತೆ, ಬಟ್ ಆ ಕಾರಣ ಅನ್ನೋದು ಗೊತ್ತಾಗಲ್ವಲ್ಲ. ಅದಕ್ಕೆ ಆ ಕಷ್ಟದಿಂದ ನಾವು ದೂರ ಆಗಬೇಕು ಅಂದ್ರೆ ಇಂಥ ಚಿಕ್ಕ ಪರಿಹಾರಗಳು ನಾವು ಪ್ರಯತ್ನ ಮಾಡಲೇಬೇಕು. ಅದು ಕೂಡ ಗುರುವಾರ ಆಮೇಲೆ ಭಾನುವಾರ ಈ 2 ದಿನದಲ್ಲಿ ಬರೋ ಅಂತ ಅಮಾವಾಸ್ಯೆಗೆ ತುಂಬಾ ವಿಶೇಷ ಅಂತ ಹೇಳ್ಬೇಕು. ಈ ವರ್ಷದಲ್ಲಿ ತಿಂಗಳು ನಮಗೆ ಅಮಾವಾಸ್ಯೆ ಅನ್ನೋದು ಬರುತ್ತಲ್ವಾ, ಆ ಅಮಾವಾಸ್ಯೆ ಗುರುವಾರ ಆಮೇಲೆ ಭಾನುವಾರ ಬರೋ ಅಂತ ಅಮಾವಾಸ್ಯೆಗೆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಅಂತ ಸಮಯದಲ್ಲಿ ಇಂಥ ಪರಿಹಾರಗಳು ನಾವು ಮಾಡಿದ್ರೆ ಬೇಗ ರಿಸಲ್ಟ್ ಅನ್ನೋದು ಕೊಡುತ್ತೆ, ನಮ್ಮ ಕಷ್ಟಗಳು ಕೂಡ ದೂರ ಆಗುತ್ತೆ. ಹಾಗಾಗಿ ಈ ಗುರುವಾರ ಎಲ್ಲರೂ ಕೂಡ ತಪ್ಪದೆ ಪ್ರಯತ್ನ ಮಾಡಿ ಈ ಚಿಕ್ಕ ಪರಿಹಾರವನ್ನು ಮಾಡಿದ್ರೆ ನಿಮ್ಮ ಲೈಫಲ್ಲಿರೋ ಕಷ್ಟಗಳು ಎಂಥದೇ ಆಗಿರಲಿ ಅಥವಾ ದುಷ್ಟ ದೋಷಗಳು ಏನಾದರೂ ಇದ್ರೂ ಕೂಡ ಅದು ದೂರ ಆಗುತ್ತೆ. ಈ ಪರಿಹಾರವನ್ನು ಇವತ್ತು ಮಾಡಕ್ಕೆ ಆಗಲ್ಲ ಅನ್ನೋರು ಭಾನುವಾರ ಕೂಡ ಪ್ರಯತ್ನ ಮಾಡಬಹುದು. ಯಾಕಂದ್ರೆ ಭಾನುವಾರ ಸೂರ್ಯ ಮಕರ ರಾಶಿಗೆ ಹೋಗ್ತಾ ಇದ್ದಾರೆ, ಹಾಗಾಗಿ ನೀವು ಆವತ್ತು ಕೂಡ ಪ್ರಯತ್ನ ಮಾಡಬಹುದು. ಇವತ್ತು ಟೈಮ್ ಸಿಗೋರು ಮಾತ್ರ ಖಂಡಿತ ಮಾಡಕ್ಕೆ ಟ್ರೈ ಮಾಡಿ. ಆಮೇಲೆ ಈ ಪರಿಹಾರವನ್ನು ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಕಷ್ಟಗಳು ಕೂಡ ದೂರ ಆಗುತ್ತೆ. ನರದೃಷ್ಟಿ ಏನಾದರೂ ಇದ್ರೆ ಅದು ಕೂಡ ದೂರ ಆಗುತ್ತೆ. ಮೊದಲು ನೀವೇನ್ ಮಾಡಬೇಕು ಅಂದ್ರೆ ಬೂದಿ ಕುಂಬಳಕಾಯಿ ಎಲ್ಲರಿಗೂ ಗೊತ್ತಿರುತ್ತೆ. ಈ ಬೂದಿ ಕುಂಬಳಕಾಯಿನ ನೀವು 2 ಪರಿಹಾರ ಹೇಳ್ತೀನಿ, ಇದರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಪ್ರಯತ್ನ ಮಾಡಿ. ಈ ಬೂದಿ ಕುಂಬಳಕಾಯಿನ ನೀವು ಮಾರ್ಕೆಟಿಂದ ತರೋವಾಗ ಕೆಳಗಡೆ ಇಡಬಾರ್ದು, ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ನೀವು ನೇರವಾಗಿ ಅಲ್ಲಿಂದ ತಗೋವಾಗ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಬಂದು ಮನೆಗೆ ಬಂದ ನಂತರ ಈ ಪರಿಹಾರ ಮಾಡೋವರೆಗೂ ಕೆಳಗಡೆ ಇಡಬಾರ್ದು, ನೆಲದ ಮೇಲೆ ಇಡಬಾರ್ದು, ಅದನ್ನ ನೆನ್ಪಿಟ್ಕೊಳ್ಳಿ. ಅದನ್ನ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅದನ್ನ ಇನ್ನೊಂದು ಮುಖ್ಯ ವಿಷಯ, ತೊಳಿಬಾರ್ದು. ಈ ಬೂದಿ ಕುಂಬಳಕಾಯಿನ ನೀವು ತೊಳಿಬಾರ್ದು. ಅದ್ರ ಮೇಲೆ ಬೂದಿ ಇರುತ್ತಲ್ಲ, ಆ ಬೂದಿ ವೈಟ್ ಆಗಿ ಹಂಗೆ ಇರಬೇಕು. ಆವಾಗೆ ಅದಕ್ಕೆ ಇರೋಂಥ ಶಕ್ತಿ ಅನ್ನೋದು ಹಂಗೆ ಇರುತ್ತೆ. ಇನ್ ಕೇಸ್ ನೀವು ತೊಳೆದ್ರೆ ಅದರಲ್ಲಿರೋ ಶಕ್ತಿ ಎಲ್ಲ ಕೂಡ ಹೋಗ್ಬಿಡುತ್ತೆ. ಈ ಕುಂಬಳಕಾಯಿನ ನೀವು ರಿವರ್ಸ್ ಅಲ್ಲಿ ಇಟ್ಟರು ಕೂಡ ಅದು ಅದರಲ್ಲಿರೋ ಶಕ್ತಿ ಎಲ್ಲ ಕೂಡ ಹೋಗ್ಬಿಡುತ್ತೆ. ಅದಕ್ಕೆ ನೀವು ನೀಟಾಗಿ ಕರೆಕ್ಟಾಗಿ ಇಡಬೇಕು, ಅದು ಕೂಡ ಪ್ಲೇಟಲ್ಲೇ ಇಡಬೇಕು. ಈ ತರ ಇಟ್ಟಿದ ನಂತರ ಇದನ್ನ ಮೊದಲು ಸಂಪ್ರೋಕ್ಷಣೆ ಮಾಡಬೇಕು. ಯಾವ ತರ ಮಾಡಬೇಕು ಅಂದ್ರೆ, ಒಂದು ಹೂವು ತಗೊಳ್ಳಿ, ಆ ಹೂವನ ನೀರಲ್ಲಿ ಹಾಕ್ಬಿಟ್ಟು ನೀರ್ ತಗೊಂಡು ಸ್ವಲ್ಪ ನೀವು ಪುಂಡರೀಕಾಕ್ಷ ಅಂತ 3 ಟೈಮ್ಸ್ ಹೇಳ್ಬಿಟ್ಟು ಅದನ್ನ ಸಂಪ್ರೋಕ್ಷಣೆ ಮಾಡಬೇಕು. ಈ ತರ ಮಾಡಿದ ನಂತರ ಆ ಕುಂಬಳಕಾಯಿಗೆ ಅರ್ಶಿನ ಕುಂಕುಮ ಗಂಧ ಎಲ್ಲ ಹಚ್ಚಿದ ನಂತರ ಒಂದು ಕಪ್ಪು ದಾರ ತಗೊಂಡು ಅದಕ್ಕೆ ಕಟ್ಟಬೇಕು. ಆ ಕುಂಬಳಕಾಯಿಗೆ ಕಪ್ಪು ದಾರ ಅನ್ನೋದು ಕಟ್ಟಬೇಕು. ಕಟ್ಟಿದ ನಂತರ ಈ ಕುಂಬಳಕಾಯಿಗೆ ನೀವು ಪೂಜೆ ಮಾಡಬೇಕು. ಈ ಕುಂಬಳಕಾಯ ಏನಂತಾರೆ ಅಂದ್ರೆ, ಶಿವ ಪಾರ್ವತಿಗೆ ತುಂಬಾ ಪ್ರೀತಿಯಂತೆ ಈ ಕುಂಬಳಕಾಯಿ ಅಂದ್ರೆ. ಇನ್ನು ಲಕ್ಷ್ಮಿಗೆ ಕೂಡ ತುಂಬಾ ಪ್ರೀತಿ ಈ ಕುಂಬಳಕಾಯಿ ಅಂದ್ರೆ. ಈ ಕುಂಬಳಕಾಯಿನ ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂತ ಕರೀತಾರೆ. ತಂತ್ರಶಾಸ್ತ್ರ ಏನ್ ಹೇಳ್ತಾ ಇದೆ ಅಂದ್ರೆ, ಲಕ್ಷ್ಮೀ ದೇವಿ ಪೂರ್ವ ಕಾಲದಲ್ಲಿ ಯಾರ್ಯಾರು ಶಕ್ತಿ ದೇವತರಿಗೆ ಜಂತು ಬಲಿ ಅಂದ್ರೆ ಕೊಡಕ್ಕಾಗಲ್ವೋ, ಜಂತು ಬಲಿ ಅಂದ್ರೆ ಎಲ್ಲರಿಗೂ ಗೊತ್ತು, ಈ ಕುರಿಗಳು ಆಮೇಲೆ ಕೋಳಿಗಳು ಕಟ್ ಮಾಡ್ತಾರಲ್ವಾ, ಅಂತ ಜಂತು ಬಲಿ ಕೊಡಕ್ಕೆ ಆಗಲ್ವೋ ಅಂತವ್ರಿಗೆ ಆ ಪೂರ್ವ ಕಾಲದಲ್ಲಿ ಶಕ್ತಿ ದೇವತೆ ಹೇಳಿರೋ ಅಂತ ಮಾತು ಏನಪ್ಪಾ ಅಂದ್ರೆ ಕೂಷ್ಮಾಂಡ ಬಲಿ. ಇದು ಕೂಷ್ಮಾಂಡ ಬಲಿ ಅಂದ್ರೆ ಈ ಬೂದಿ ಕುಂಬಳಕಾಯಿನ ಅವ್ರಿಗೆ ಬಲಿ ಕೊಡ್ಬೇಕಂತೆ. ಇನ್ನು ಇದು ಆಗಿಲ್ಲ ಅಂದ್ರೆ ಯಕ್ಷರಸ ಅಂದ್ರೆ ಕಬ್ಬಿನ ಹಾಲು ಕೊಟ್ಟರು ಕೂಡ ಆ ದೇವತೆಗೆ ತುಂಬಾ ಇಷ್ಟ ಅಂತೆ. ಹಂಗಾಗಿ ನೀವು ಈ ಕಬ್ಬಿನ ಹಾಲಾದ್ರೂ ಕೊಡ್ಬೋದು, ಅಥವಾ ಈ ಕುಂಬಳಕಾಯಿ ಕೊಟ್ಟರು ಕೂಡ ತುಂಬಾ ಪ್ರೀತಿಯಿಂದ ಅವರ ಅನುಗ್ರಹ ಅನ್ನೋದು ನಮ್ಮೆಲ್ಲರ ಮೇಲೆ ಸಿಗುತ್ತೆ. ಈ ತರ ನೀವು ಕಪ್ಪದಾರ ಕಟ್ಟಿದ ನಂತರ ಪೂಜೆ ಮನೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಅಗರಬತ್ತಿಯಿಂದ ಪೂಜೆ ಮಾಡಬೇಕು.
ಪೂಜೆ ಮಾಡಿದ ನಂತರ ಒಂದು ಹೂವ ಇಟ್ಬಿಟ್ಟು ಸ್ವಲ್ಪ ಅಕ್ಷತೆ ಹಾಕಿ. ಅಕ್ಷತೆ ಹಾಕೋವಾಗ ನೀವು ಈ ತರ ಹೇಳ್ಕೋಬೇಕು, ಹರಹರ ಮಹಾದೇವ ಶಂಭೋ ಶಂಕರ ಅಂತ ಅನ್ಕೊಂಡು. ಯಾಕಂದ್ರೆ ಶಿವಯ್ಯಗೆ ತುಂಬಾ ಇಷ್ಟ ಈ ಕುಂಬಳಕಾಯಿ ಅಂದ್ರೆ. ಹಂಗಾಗಿ ಅವ್ರಿಗೆ ಅರ್ಪಿಸುತ್ತಾ ನಿಮ್ಮ ಮನಸ್ಸಿನಲ್ಲಿ ಇರೋ ಕಷ್ಟನ ಹೇಳ್ಕೊಂತ, ನಿಮ್ಮ ಇಷ್ಟ ದೈವ ಯಾರಿರ್ತಾರೋ, ಸಾಯಿಯಪ್ಪ ಇಷ್ಟ ಅಂದ್ರೆ ಸಾಯಿಯಪ್ಪ ಮನಸ್ಸಿನಲ್ಲಿ ಹೇಳ್ಕೊಂಡು, ಸಾಯಿಯಪ್ಪಗೆ ಮನಸ್ಸಿನಲ್ಲಿ ನಿಮ್ಮ ಕಷ್ಟನ ಹೇಳ್ಕೊಂತ ಅಕ್ಷತೆ ಹಾಕಬೇಕು. ಹಾಕಿದ ನಂತರ ಆ ಕುಂಬಳಕಾಯಿನ ತಗೊಂಡು ಹೋಗಿ ನಿಮ್ಮ ಮನೆ ಬಾಗಿಲು ಆಚೆ ಕಡೆ ತಂದು ಅದನ್ನ ದೃಷ್ಟಿ ತೆಗೆದು ನಂತರ ನೀವು ಒಂದು ಸೈಡ್ ಕಟ್ಟಬೇಕು ಅದನ್ನ. ಈ ತರ ಅಮಾವಾಸ್ಯೆಗೆ ನೀವು ಕಟ್ಟಿದ್ರೆ, ಅದು ಕೂಡ ಗುರುವಾರ ಬರೋದು ಭಾನುವಾರ ಬರೋ ಅಂಥದ್ದು. ಅಂತ ಸಮಯದಲ್ಲಿ ನೀವು ಈ ತರ ಕುಂಬಳಕಾಯಿನ ಕಟ್ಟಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಹಳ ಒಳ್ಳೆಯದು. ನರದೃಷ್ಟಿ, ನರಘೋಷ ಏನಾದ್ರೂ ಇದ್ರೂ ಕೂಡ ಅದೆಲ್ಲ ಕೂಡ ದೂರ ಆಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ನೀವು ವ್ಯಾಪಾರ ಮಾಡ್ತಾ ಇದ್ರೆ ವ್ಯಾಪಾರ ಜಾಗದಲ್ಲೂ ಕೂಡ ಇದೇ ತರ ನೀವು ಮಾಡಬೇಕು. ಮತ್ತೆ ಇನ್ನೊಂದು ಪರಿಹಾರ, ಇದು ತುಂಬಾ ಸುಲಭವಾಗಿ ಮಾಡುವಂಥದ್ದು. ಇವತ್ತು ಸಂಜೆ ಒಳಗೆ ನೀವು ಮಾಡಬೇಕು. ಈ ಕುಂಬಳಕಾಯಿ ಪರಿಹಾರ ನಿಮ್ಗೆ ಆದ್ರೆ ಮಾತ್ರ, ನಿಮ್ ಕೈಯಲ್ಲಿ ಆದ್ರೆ ಮಾತ್ರ ನೀವು ಮಾಡಕ್ ಹೋಗಿ, ಇಲ್ಲ ಅಂದ್ರೆ ಭಾನುವಾರ ಟ್ರೈ ಮಾಡಿ. ಇದು ಬಿಟ್ಟು ಈ ಪರಿಹಾರ ಮಾತ್ರ ಇವತ್ತು ಸಂಜೆ ಖಂಡಿತ ನೀವು ಮಾಡಲೇಬೇಕು. ಯಾಕಂದ್ರೆ ನರದೃಷ್ಟಿಯಿಂದ ನಿಮ್ಮ ಮನೆಯಲ್ಲಿ ಏನಾದ್ರೂ ತೊಂದರೆಗಳು ಇದ್ರೆ, ಇನ್ ಕೇಸ್ ನೀವು ಆ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ, ಅನಾರೋಗ್ಯ ಸಮಸ್ಯೆ, ದುಡ್ಡು ಸಮಸ್ಯೆ, ಆಮೇಲೆ ಏನೋ ಒಂದು ಪ್ರಾಬ್ಲಮ್, ಮಾನಸಿಕವಾಗಿ ಏನಾದರೂ ನೋವಿದ್ರೂ ಕೂಡ ನರದೃಷ್ಟಿಯಿಂದ ಈ ಥರ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ. ಇದೆಲ್ಲ ನೀವು ಕಡಿಮೆ ಮಾಡ್ಕೋಬೇಕು ಅಂದರೆ ಈ ಅಮಾವಾಸ್ಯೆ ಅನ್ನೋದು ತುಂಬ ಒಳ್ಳೆಯದು. ಅದು ಕೂಡ ಗುರುವಾರ ಅಂತ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ. ಹಾಗಾಗಿ ನೀವು ಖಂಡಿತ ಮಾಡಲೇಬೇಕು. ಇವತ್ತು ಸಂಜೆ 3 ವಿಳೆದೆಲೆ ತಗೋಬೇಕು. ಆಮೇಲೆ ಒಂದು ತಟ್ಟೆ ತಗೊಳ್ಳಿ. ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಅರ್ಶಿನ ಹಾಕಬೇಕು. ಅರ್ಶಿನ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರ ಜೊತೆಗೆ ಸುಣ್ಣ ಸ್ವಲ್ಪ ಹಾಕಬೇಕು. ಈ ಸುಣ್ಣ ಹಾಕಿದ ನಂತರ ಫುಲ್ ಆ ನೀರೆಲ್ಲ ಕೆಂಪಾಗಿ ಆಗುತ್ತೆ. ಈ ತರ ಆದ ನಂತರ 3 ವಿಳೆದೆಲೆ ತಗೋಬೇಕು. ಆ 3 ವಿಳೆದೆಲೆ ಒಂದ್ ಮೇಲೆ ಒಂದು ಇಟ್ಬಿಟ್ಟು ಆ ಪ್ಲೇಟಲ್ಲಿ ಇಡಬೇಕು. ಪ್ಲೇಟಲ್ಲಿ ಇಟ್ಟಿದ ನಂತರ 3 ಸತಿ ಕೈ ತುಂಬಾ ಉಪ್ಪು ತಗೊಂಡು, ಕಲ್ಲುಪ್ಪು ತಗೋಬೇಕು. ಕಲ್ಲುಪ್ಪು ತಗೊಂಡು ಅದರಲ್ಲಿ ಹಾಕಬೇಕು. ಅಂದ್ರೆ ಆ ವಿಳೆದೆಲೆ ಮೇಲೆ ನೀವು 3 ಸತಿ ಹಾಕಬೇಕು. ಕೈ ತುಂಬಾ ತಗೋಬೇಕು. ಒಂದೊಂದು ಟೈಮು ಕೈ ತುಂಬಾ ತಗೊಂಡು ಅದರಲ್ಲಿ ಹಾಕಬೇಕು. ಹಾಕಿದ ನಂತರ ಅದರ ಮೇಲೆ ಒಂದು ನಿಂಬೆಹಣ್ಣು ತಗೋಬೇಕು. ಅದು ಕೂಡ ಗ್ರೀನ್ ಆಗಿ ಇರುವಂತ ನಿಂಬೆಹಣ್ಣು ತಗೊಳ್ಳಿ. ಆ ಗ್ರೀನ್ ಆಗಿ ಇರುವಂತ ನಿಂಬೆಹಣ್ಣು ತಗೊಂಡು ಅದನ್ನ 4 ಪಾರ್ಟ್ಸ್ ಆಗಿ ಪೂರ್ತಿಯಾಗಿ ಕಟ್ ಮಾಡಕ್ಕೆ ಹೋಗಬೇಡಿ. 4 ಪಾರ್ಟ್ಸ್ ಕಟ್ ಮಾಡಬೇಕು. ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ಅದೇ ತರ ನೀವು ಕಟ್ ಮಾಡಬೇಕು. ಈ ತರ 4 ಪಾರ್ಟ್ಸ್ ನೀವು ಕಟ್ ಮಾಡಿದ ನಂತರ ಅದ್ರ ಒಳಗೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಹಾಕಬೇಕು. ನಂತರ ದೃಷ್ಟಿ ತೆಗಿಬೇಕು. ಆ ತಟ್ಟೆನ ತಗೊಂಡು ಹೋಗಿ ನಿಮ್ಮ ಮನೆ ಬಾಗಿಲು ಮುಂದೆ ಆಚೆ ನಿಂತ್ಕೊಂಡು ನೀವು ನಿಮ್ಮ ಮನೆಗೆ ದೃಷ್ಟಿ ಅನ್ನೋದು ತೆಗಿಬೇಕು. ಆವಾಗ ತೆಗಿಯೋ ಸಮಯದಲ್ಲಿ ಮನೆ ಒಳಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಅಲ್ಲಿ ನಿಂತ್ಕೊಳ್ಳಕ್ಕೆ ಹೇಳಿ. ಆ ಸಮಯದಲ್ಲಿ ಆ ಥರ ನೀವು ದೃಷ್ಟಿ ತೆಗೆದ್ರೆ, ಇನ್ ಕೇಸ್ ನಿಮ್ಮ ಮನೆಗೆ ದೃಷ್ಟಿ ಇದ್ರೆ ಹೋಗುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಇನ್ಯಾರಿಗಾದ್ರೂ ದೃಷ್ಟಿ ಇದ್ರು ಅವ್ರ ಬಾಡಿಯಲ್ಲಿ ಏನಾದ್ರೂ ನಕಾರಾತ್ಮಕ ಶಕ್ತಿ ಅನ್ನೋದು ಇದ್ರೂ ಕೂಡ ಪೂರ್ತಿಯಾಗಿ ಓಡೋಗುತ್ತೆ. ಆಮೇಲೆ ದೃಷ್ಟಿ ತೆಗೆದ ನಂತರ ಅದನ್ನ ಎತ್ಕೊಂಡು ಹೋಗಿ ಎಲ್ಲಾದ್ರೂ ದಾರಿಯಲ್ಲಿ ನೀವು ಆ ನೀರ್ನ ಬಿಡ್ಬೇಕು. ಈ ನಿಂಬೆಹಣ್ಣು ಪರಿಹಾರ ತುಂಬಾ ಸುಲಭವಾಗಿ ಮಾಡಬಹುದು. 3 ಎಳೆಗಳಿದ್ರೆ ಸಾಕು, ವಿಳೆದೆಲೆ ಇದ್ರೆ 3 ಸಾಕು. ಇನ್ನು ಈಸಿಯಾಗಿ ನೀವು ಈ ಪರಿಹಾರವನ್ನು ಸಾಯಂಕಾಲ ಟೈಮಲ್ಲಿ ನೀವು ಖಂಡಿತ ಮಾಡಬಹುದು. ಈ ಗುರುವಾರ ಎಲ್ಲರೂ ಕೂಡ ತಪ್ಪದೆ ಈ ಪರಿಹಾರವನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ಕೊಳ್ಳಿ. ನರದೃಷ್ಟಿ ಅನ್ನೋದು ಇದ್ರೆ ಒಂದೊಂದು ಟೈಮಲ್ಲಿ ನಮ್ಮ ಮನೆಯಲ್ಲಿ ಕೂಡ ಬ್ಯಾಡ್ ಟೈಮ್ ಅನ್ನೋದು ನಡೀತಾ ಇರುತ್ತೆ. ಹಾಗಾಗಿ ಇಂಥ ಪರಿಹಾರಗಳು ನಾವು ಮಾಡ್ತಾ ಹೋದ್ರೆ ನಾವು ನಕಾರಾತ್ಮಕ ಶಕ್ತಿಯಿಂದ ದೂರ ಇರಬಹುದು. ಹಾಗಾಗಿ ಎಲ್ಲರೂ ಕೂಡ ಇವತ್ತು ತಪ್ಪದೆ ಪ್ರಯತ್ನ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.